ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಣಕಿದ ಬಿಜೆಪಿ ಚುನಾವಣೆಯಲ್ಲಿ ತಿಣುಕುವಂತಾಯಿತು. ರಾಜ್ಯದಲ್ಲಿನ ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾವಿಯಲ್ಲಿ ನಡೆದ ಉಪ ಚುನಾವಣೆಯ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಹಿಂದೆ ಸಿದ್ದರಾಮಯ್ಯ ಅವರ ಶಕ್ತಿ ಇದೆ ಎಂದು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವಶಂಕರಗೌಡ ಹೇಳಿದ್ದಾರೆ. ಉಪ ಚುನಾವಣೆಯ ಮತದಾನ ಫಲಿತಾಂಶದಲ್ಲಿ 3ಕ್ಕೆ 3 ಸ್ಥಾನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾ ಇದ್ದಂತೆಯೇ ಪಟ್ಟಣದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಸೇರಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವೇಚೋತ್ಸವ ಆಚರಿಸಿದರು. ಉಪ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಪಕ್ಷದವರು ಬುದ್ಧಿ ಕಲಿಯಬೇಕಾಗಿದೆ. 40 ವರ್ಷಗಳ ಸುದೀರ್ಘ ಶುದ್ಧ ಹಸ್ತದ ರಾಜಕಾರಣಿ ಹಾಗೂ ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಶಕ್ತಿಯಾಗಿರುವ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರ ಮಾಡಿ ಮೂಢ ಎಂಬ ಆರೋಪವನ್ನ ಹೊರಿಸುವ ಮೂಲಕ ಸಿದ್ದರಾಮಯ್ಯ ಅವರನ್ನ ಬಿಜೆಪಿಯವರು ಕೆಣಕಿದ್ರು. ಇದು ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳ ಸ್ವಾಭಿಮಾನವನ್ನ ಬಡಿದೆಬ್ಬಿಸುವಂತೆ ಮಾಡಿತು. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯ ಅವರನ್ನ ಕೆಣಕಿದವರಿಗೆ ಉಪ ಚುನಾವಣೆಯಲ್ಲಿ ಸ್ವಾಭಿಮಾನಿ ಮತದಾರರು ಬಿಜೆಪಿಯನ್ನ ತಿರಸ್ಕರಿಸುವ ಮೂಲಕ ಕೆಣಕಿದವರನ್ನ ತಿಣುಕುವಂತೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ದಾವೂದ ಸಾಬ್, ತಮ್ಮಣ್ಣ ಗುತ್ತೇದಾರ್, ನಂದಪ್ಪ ಕತ್ತಿ, ಎಸ್ಕೆ ಅಜ್ಮೀರ್ ಬೆಳ್ಳಿಕಟ್, ಮೈಬೂಬು ಕಟ್ಟಿಪುಡಿ, ಮಾಜಿ ಶಾಸಕ ಡಿಎಸ್ ಹುಲಗೇರಿ ಅವರ ಆಪ್ತ ಸಹಾಯಕ ರಾಘವೇಂದ್ರ ಕುದುರಿ, ನ್ಯಾಮತ್ ಖಾದ್ರಿ, ಖಾಲಿದ್ ಪಾನ್ ಶಾಪ್ ಸೇರಿ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಮತ್ತು ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ಈ ಒಂದು ಚುನಾವಣೆಯಲ್ಲಿ ಏನೇನೋ ಕೆಲವು ಸರ್ವೆಗಳು ಏನೇನೋ ಬಂದು, ಆದರೆ ಈ ಚುನಾವಣೆಯನ್ನ ನನ್ನ ವೈಯಕ್ತಿಕವಾಗಿ ನಾನು ವಿಶ್ಲೇಷಣೆ ಮಾಡುವುದಾದರೆ ಇದು ಒಂದು ಸಿದ್ದರಾಮಯ್ಯನವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮೂಢ ಅಂತಕ್ಕಂಥ ಒಂದು ಯಾವುದೇ ಒಂದು ಅದರಲ್ಲಿ ಉರುಳಿಲ್ಲದಂಥದ್ದನ್ನು ಒಂದು ಇಡೀ ಕರ್ನಾಟಕದಲ್ಲಿ ಅದನ್ನು ಹಬ್ಬಿಸಿ ಮತ್ತು ಸಿದ್ದರಾಮಯ್ಯನವರ ತೇಜೋವಧೆ ಮಾಡೋದ್ರ ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಣಕೋದ್ರ ಜೊತೆಗೆ ಸಮಸ್ತ ಕರ್ನಾಟಕದ ಅಹಿಂದ ವರ್ಗವನ್ನು ಬಿಜೆಪಿಯವರು ಕೆಣಕಿದರು. ಆ ಒಂದು ಕೆಣಕಿದ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಕೆಣಕಿದರೆ ತಿಳಿದಬೇಕಾಗತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಏನು ಸೌಲಭ್ಯಗಳನ್ನು ಪಡೆದಂಥ ಬಡ ಜನತೆ ಇರ್ಬೋದು ಅಥವಾ ಅಹಿಂದ ವರ್ಗ ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸರಿಯಾದ ಒಂದು ಪಾಠವನ್ನು ಕಲಿಸಿದ್ದಾರೆ. ಮತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಈಗ ಕ್ರಿಕೆಟ್ನಲ್ಲಿ ಯಾವ ರೀತಿ ಸೆಂಚುರಿ ಹೊಡೆಯೋ ಸಂದರ್ಭದಲ್ಲಿ ಆಸುಪಾಸು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಬುದ್ಧಿವಂತಿಕೆಯಿಂದ ಈ ಒಂದು ನಡೆಸಿದ್ದಾರೆ ರಾಜಕಾರಣವನ್ನು. ಈ ಸಮೀಪದಲ್ಲಿ ಸೆಂಚುರಿ ಮುಗಿಯುತ್ತೆ. ಸೆಂಚುರಿ ಮುಗಿದ ಮೇಲೆ ಕೇವಲ 6-4 ಮಾತ್ರ ಇರ್ತಾವ. ಬೇಕಿದ್ರೆ ಇದನ್ನು ನೀವು ಮುಂದೆ ಗಮನಿಸಬಹುದು. ಅಲ್ಲಿವರೆಗೆ ಬುದ್ಧಿವಂತಿಕೆ ತಗೊಟ್ಟಾರ. ಮತ್ತೆ ನಮ್ಮ ಲಿಂಗಸೂರು ತಾಲೂಕಿನಿಂದ ನಮ್ಮ ಡಿಎಸ್ ಹುಲಗೇರಿ ಅವರು ಉಸ್ತುವಾರಿಗಳಾಗಿ ಸಂಡೂರು ಕ್ಷೇತ್ರಕ್ಕೆ ಬಂದರು. ಇನ್ನೂ ಅನೇಕ ಮುಖಂಡರುಗಳು ನಮ್ಮ ಮುದ್ದಲ್ ಬ್ಲಾಕ್ನಲ್ಲಿ ತಮ್ಮಣ್ಣ ಗುತ್ತೇದಾರ್ ಇರ್ಬೋದು, ಸಂಜು ಇರ್ಬೋದು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಏನು ಆ ಬೈ ಎಲೆಕ್ಷನ್ಗೆ ಹೋಗಿ ಅವ್ರಿಗೂ ಕೂಡ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಹೇಳಿ, ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.